ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ನವೀನ್ ಹುಟ್ಟೂರು ಚಳಗೇರಿಯಲ್ಲಿ ಅಂತಿಮ ಯಾತ್ರೆ ನಡೀತಿದೆ. ವಿಶೇಷ ಅಲಂಕೃತ ವಾಹನದಲ್ಲಿ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ವಾಹನಕ್ಕೆ ನವೀನ್ ಭಾವಚಿತ್ರದ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಈಗ 20 ದಿನದ ಮೇಲಾಯಿತು ನವೀನ್ ಮೃತದೇಹಕ್ಕೋಸ್ಕರ ಕಾಯ್ತಾ ಇದ್ರು ಪೋಷಕರು ಮತ್ತೆ ಗ್ರಾಮಸ್ಥರು, ಕುಟುಂಬಸ್ಥರು ಎಲ್ಲರೂ ಕೂಡ. ಈಗ ಮೆರವಣಿಗೆ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿದ್ರು. ಹಾಗಾಗಿ ಕುಟುಂಬದವರು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಹಾಗಾಗಿ ವಿಶೇಷ ರೀತಿಯಲ್ಲಿ ಅಲಂಕೃತವಾದಂತಹ ವಾಹನದಲ್ಲಿ ಮೆರವಣಿಗೆ ಮಾಡ್ತಿದ್ದಾರೆ. ಹೂವಿನಿಂದ ಅಲಂಕರಿಸಲಾಗಿದೆ. ಆ ವಾಹನದಲ್ಲಿ ಅಂತಿಮ ಯಾತ್ರೆ ನಡೀತಾ ಇದೆ. ಗ್ರಾಮಸ್ಥರೇ ಇದನ್ನ ಅಲಂಕಾರ ಮಾಡಿರೋದು ವಾಹನವನ್ನ. ಚಳಗೇರಿಯಲ್ಲಿ ನವೀನ್ ಪಾರ್ಥಿವ ಶರೀರದ ಮೆರವಣಿಗೆ ನಡೀತಿದೆ. ಅಂತಿಮ ಯಾತ್ರೆ ಬಳಿಕ ನವೀನ್ ದೇಹದಾನ ಮಾಡಲಾಗುತ್ತೆ. ಚಳಗೇರಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಶೇಷ ರೀತಿಯಲ್ಲಿ ಅಲಂಕೃತಗೊಂಡ ವಾಹನದಲ್ಲಿ ನವೀನ್ ಮೃತದೇಹವನ್ನ ಇಡಲಾಗಿದೆ. ಗ್ರಾಮಸ್ಥರೇ ಇದನ್ನೆಲ್ಲ ಅಲಂಕಾರ ಮಾಡಿರೋದು. ಮತ್ತೆ ಮೆರವಣಿಗೆ ಮಾಡಬೇಕು ಅಂತಾನು ಗ್ರಾಮಸ್ಥರೇ ಒಂದು ಒತ್ತಾಯ ಮಾಡಿದ್ರು ಕುಟುಂಬಸ್ಥರೇ, ನೀವು ಸುಮ್ಮನೆ ಓಕೆ ಹೇಳಿ ಸಾಕು, ಮಿಕ್ಕಿದೆಲ್ಲ ನಾವೇ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಅದರಂತೆ ಈಗ ಗ್ರಾಮಸ್ಥರೆಲ್ಲ ಸೇರಿ ಚಳಗೇರಿಯಲ್ಲಿ ಮೆರವಣಿಗೆಯನ್ನ ಆರಂಭ ಮಾಡಿದ್ದಾರೆ. ಈ ಮೆರವಣಿಗೆ SS ಆಸ್ಪತ್ರೆ ತನಕ ಹೋಗುತ್ತೆ. ಅಲ್ಲಿ ನವೀನ್ ದೇಹವನ್ನ ಕುಟುಂಬಸ್ಥರು ಹಸ್ತಾಂತರ ಮಾಡ್ತಾರೆ. ಅಂದ್ರೆ ನೋವಿನಲ್ಲೂ ನವೀನ್ ಕುಟುಂಬ ಒಂದು ಸಾರ್ಥಕತೆಯನ್ನ ಮೆರಿತಾ ಇದೆ. ನವೀನ್ ತಂದೆ ತಾಯಿ ಇಬ್ರು ಹೇಳಿದ್ದು, ಈಗ ಮಗ ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡು ಇಲ್ಲಿ ಮೆಡಿಕಲ್ ಸೀಟ್ ಸಿಗಲಿಲ್ಲ. ತುಂಬಾ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ, ಆದ್ರೆ ಕಾರಣಾಂತರಗಳಿಂದ ಇಲ್ಲಿ ಸಿಗಲಿಲ್ಲ ಸೀಟ್. ಹಾಗಾಗಿ ದೂರದ ಉಕ್ರೇನ್ಗೆ ನಾವು ಕಳಿಸ್ಬೇಕಾಯ್ತು. ನಾವು ಗಟ್ಟಿ ನಿರ್ಧಾರ ಮಾಡಿನೇ ಅಲ್ಲಿ ಕಳಿಸಿದ್ದು. ಓದ್ಕೊಂಡು ಇಲ್ಲಿ ಬಂದೇ ಸೇವೆ ಮಾಡಬೇಕು, ಜನಸೇವೆ ಮಾಡಬೇಕು ಅಂತ ಆತನಿಗೆ ಆಸೆ ಇದ್ದಿದ್ದು. ಇನ್ನೇನು 1 ವರ್ಷ ಆಗಿದ್ರೆ ಮಗ ಮೆಡಿಕಲ್ ಓದಿ ಡಾಕ್ಟರ್ ಆಗಿ ವಾಪಸ್ ಬರ್ತಾ ಇದ್ದ. ಸಹಜವಾಗಿ ಪೋಷಕರಿಗೂ ಒಂದು ಆಸೆ, ನಿರೀಕ್ಷೆ, ಕನಸುಗಳೆಲ್ಲ ಇತ್ತು. ಆ ಕನಸುಗಳು ಈಡೇರಕ್ಕೂ ಮುಂಚೆನೆ ಆ ಮಗ ಈ ತರ ಅರ್ಧ ದಾರಿಯಲ್ಲಿ ಕೈಬಿಟ್ಟು ಹೋಗ್ತಾನೆ ಅಂತ ಪಾಪ ಪೋಷಕರು ಊಹೆ ಮಾಡಿರಲಿಲ್ಲ. ವಿಧಿಯಾಟ ಹಿಂಗಾಗಿದೆ. ಈಗ ತಮ್ಮ ಮಗ ಮೆಡಿಕಲ್ ಓದಿ ಡಾಕ್ಟರ್ ಆಗಿ ಬಂದು ಜನಸೇವೆ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈಗ ಬೇರೆ ಮೆಡಿಕಲ್ ವಿದ್ಯಾರ್ಥಿಗಳಿಗಾದ್ರೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ದೇಹದಾನ ಮಾಡಬೇಕು ಅಂತ ಪೋಷಕರು ನಿರ್ಧಾರ ಮಾಡಿರೋದು. ಈ ಮುಖೇನಾದ್ರೂ ನೆಕ್ಸ್ಟ್ ಡಾಕ್ಟರ್ ಆಗಿ ಯಾರು ಸಮಾಜಕ್ಕೆ ಬರ್ತಾರೆ ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಒಂದು ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ಈ ಥರ ನಿರ್ಧಾರ ಮಾಡೋಕ್ಕೂ ಕೂಡ ಒಂದು ಗಟ್ಸ್ ಬೇಕಾಗುತ್ತೆ, ಜೊತೆಗೆ ಆ ಧೈರ್ಯ ಇರಬೇಕಾಗುತ್ತೆ. ಅದನ್ನ ಪೋಷಕರು ಮಾಡಿದ್ದಾರೆ. ಅಂದ್ರೆ ಆ ನೋವಿನಲ್ಲೂ ಇಂಥದ್ದೊಂದು ಕಠಿಣ ನಿರ್ಧಾರ ಕೈಗೊಳ್ಳಬೇಕಲ್ಲ. ಸೊ ಹೃದಯ ಗಟ್ಟಿ ಮಾಡಿಕೊಂಡು ದೇಹದಾನ ಮಾಡಬೇಕು ಅಂತ ಕುಟುಂಬ ಸದಸ್ಯರೆಲ್ಲ ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡಿದ್ದಾರೆ. ಈಗ ದೇಹದಾನ ಆ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಈಗ ಮೆರವಣಿಗೆ ಸಾಗ್ತಾ ಇದೆ ಚಳಗೇರಿಯಲ್ಲಿ. ನೇರವಾಗಿ ದಾವಣಗೆರೆಯ SS ಆಸ್ಪತ್ರೆಗೆ ಹೋದ ಮೇಲೆ ಅಲ್ಲಿ ದೇಹದಾನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಎಲ್ಲ ಮಹಿಳಾ ಸಾರ್ವಜನಿಕರು ಬಂದ್ಬಿಟ್ಟು ಬೀಳ್ಕೊಳ್ಳಿಕ್ಕೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಪೂಜೆ ಮಾಡ್ತಾರೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸ್ಬಿಟ್ಟು ಬಸ್ ಸ್ಟ್ಯಾಂಡ್ ವರೆಗೆ ಬಂದ್ಬಿಟ್ಟು ಅಂತಿಮ ದರ್ಶನ ಪಡೆದ್ಬಿಟ್ಟು ಪಾರ್ಥಿವ ಶರೀರವನ್ನ ಡೊನೇಟ್ ಮಾಡೋಣ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸಾರ್ವಜನಿಕರು ಬಸ್ ಸ್ಟ್ಯಾಂಡ್ ವರೆಗೆ ಬರ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ದೇಹದಾನ ಆದ್ಮೇಲೆ ಮೃತದೇಹದ ಸಂರಕ್ಷಣೆ ಯಾವ ರೀತಿಯಾಗಿರುತ್ತೆ, ಪ್ರಯೋಗಕ್ಕೆ ಎಷ್ಟು ವರ್ಷ ಮೃತದೇಹ ಬಳಕೆ ಮಾಡಲಾಗುತ್ತೆ, ಈ ಬಗ್ಗೆ SS ಆಸ್ಪತ್ರೆ ಅನಾಟಮಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ವೀರೇಶ್ ಇಟಗಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಹಸ್ತಾಂತರ ಆದ್ಮೇಲೆ ಮೃತದೇಹವನ್ನ ಯಾವ ತರ ಯೂಸ್ ಮಾಡ್ತಾರೆ, ಏನೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನ ಆ ಮೃತದೇಹದ ಮೇಲೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅನಾಟಮಿ ಪ್ರೊಫೆಸರ್ SS ಆಸ್ಪತ್ರೆಯಿಂದ ಡಾಕ್ಟರ್ ವೀರೇಶ್ ಅವರು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಹಸ್ತಾಂತರ ಬಳಿಕ ಮೃತದೇಹವನ್ನ ಕ್ಲೀನ್ ಮಾಡಲಾಗುತ್ತೆ. ಇದೆಲ್ಲ ಪ್ರೊಸೀಜರ್. ಈಗ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲಾಗುತ್ತೆ. ಯಾರಾದ್ರೂ ನೋಡ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಎಂಬಾಲ್ಮಿಂಗ್ ನಂತರ ಯಾರಿಗೂ ನೋಡೋದಕ್ಕೆ ಬಿಡೋದಿಲ್ಲ. ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರಯೋಗಕ್ಕೆ ಮಾತ್ರ ಅದು ಅನುಕೂಲ ಆಗುತ್ತೆ. 5 ವರ್ಷಗಳವರೆಗೆ ಒಂದು ಮೃತದೇಹವನ್ನ ಯೂಸ್ ಮಾಡ್ಕೋಬಹುದಂತೆ. ಮಾಂಸಖಂಡಗಳು ಡಿಕಂಪೋಸ್ ಆದ್ರೆ ಅದನ್ನ ಹೂಳ್ತೀವಿ, ಮೂಳೆಗಳನ್ನ ಕಲೆಕ್ಟ್ ಮಾಡಿ ಮ್ಯೂಸಿಯಂನಲ್ಲಿ ಇಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರ್ ವೀರೇಶ್ ಇಟಗಿ.
ಡೆಫಿನೆಟ್ಲಿ ಮೇ ಬಿ ಇರ್ಬೋದು ಸರ್. ಆ ಬಾಡಿ ನಾವು ಮಾರ್ನಿಂಗ್ 6 o'clockನಿಂದನೇ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಹರಿಹರ ಜನರಲ್ ಆಸ್ಪತ್ರೆಯಲ್ಲಿ ನಮ್ಮ ಟೀಮ್ ಇತ್ತು ಸರ್, ಅನಾಟಮಿ ಮತ್ತು ಫಾರೆನ್ಸಿಕ್ ಟೀಮ್ ಸರ್, ನಮ್ಮ ಪ್ರಿನ್ಸಿಪಾಲ್ ಅವರ ಆದೇಶ ಮೇರೆಗೆ. ಸೊ ಅಲ್ಲಿ ಹೋದಾಗ ನಾವು ಬಾಡಿ ನಾವೇ ಓಪನ್ ಮಾಡಿ ಸರ್ ವಿತ್ ಅವರ್ ಅಟೆಂಡರ್ಸ್. ನೋಡಿದಾಗ ನಮಗೊಂದು ಆಶ್ಚರ್ಯಕರ ಅಂದರೆ ಸರ್, ಒಂದು ನಿಜ ಸ್ಥಿತಿಯಲ್ಲಿ ಬಾಡಿನೇ ನೋಡಿದ್ವೇನೋ ಅನ್ನೋ ಒಂದು ರೀತಿಯಲ್ಲೇ ಇತ್ತು ಸರ್. ಅಷ್ಟು ಕ್ಲಿಯರಾಗಿ ಅವರು ಎಂಬಾಲ್ವಿಂಗ್ ಮಾಡಿ ಮತ್ತು ಇದನ್ನು ಮಾಡಿ ಕಳಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಸರ್. ಹೌದು ಸರ್. ಮೋರ್ ಓವರ್ ದಟ್ ಬಾಕ್ಸ್ ಏನು ತೊಗೊಂಡು ಬಂದಿದ್ರಲ್ಲ ಸರ್, ದೇಹವನ್ನು ಇಟ್ಕೊಂಡು, ಆ ಬಾಕ್ಸ್ನಲ್ಲಿ ಜಿಂಕ್ ಕೋಟೆಡ್ ಕಫಿನ್ ಅಂತ ಇರ್ತದೆ ಸರ್. ಯಾವುದೇ ಬ್ಯಾಕ್ಟೀರಿಯಾ ಎಂಟರ್ ಆಗಲಿಕ್ಕೆ ಬಿಡಲ್ಲ ಸರ್. ಆ್ಯಂಡ್ ಇಟ್ ವಿಲ್ ಬಿ ಥರ್ಮಲ್ ಕೋಲ್ಡ್ ಟೈಪ್ ಒಂಥರ ಇನ್ಫೆಕ್ಷನ್ ಆಗಲಿಕ್ಕೆ ಇಟ್ ಆ್ಯಕ್ಟ್ಸ್ ಆಸ್ ಎ ಆ್ಯಂಟಿ ಬ್ಯಾಕ್ಟೀರಿಯಲ್ ಜಿಂಕ್ ಮಟೀರಿಯಲ್ ಸರ್. ಆ ಥರವಾಗಿ ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ನೀವು ಹೇಳ್ದಂಗೆ -degree ಟೆಂಪ್ರೇಚರ್ ಇನ್ ದ ಎಕ್ಸ್ಕ್ರೀಷನ್ ಆಲ್ಸೋ ಆ್ಯಡೆಡ್ ಒನ್ ಫ್ಯಾಕ್ಟ್ ಸರ್. ಡೆಫಿನೆಟ್ಲಿ ಸರ್. ಸರ್ ಇವಾಗ ನಾವು ವಿ ಆರ್ ವೇಟಿಂಗ್ ಫಾರ್ ದಟ್ ಪಾರ್ಟ್ ಸರ್. ಸೊ ಇವಾಗೆಲ್ಲ ಇಲ್ಲಿ ಪೂಜೆ ಪುನಸ್ಕಾರ ಮೆರವಣಿಗೆ ಎಲ್ಲ ನಡೀತಾ ಇದೆ ಸರ್. ಇದಾದ ನಂತರ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಾಡಿಯನ್ನು ತಗೊಂಡು ಹೋಗ್ತಾ ಇದೆ ಸರ್. ಅದಾದ ನಂತರ ಅಲ್ಲಿ ಒಂದು ಫಾರೆನ್ಸಿಕ್ ಟೀಮ್ ಅಂತ ಇರ್ತದೆ ಸರ್, ಅವರು ನಾವು ಎನಾಟಮಿಕಲ್ ಟೀಮು ಎಲ್ಲ ನೋಡಿಬಿಟ್ಟು ಮತ್ತೆ ನಾವು ಫ್ರೆಶ್ ಬಾಡಿಯನ್ನು ಮತ್ತೆ ತೊಳೆದ್ಬಿಟ್ಟು ಸರ್, ದೇಹದಿಂದ ಒಂದು ರಸ ಬರ್ತಾ ಇರ್ಬೋದು ಅಥವಾ ಏನಾದರೂ ಒಂದು ಇದು ಇರ್ಬೋದು, ಅದನ್ನೆಲ್ಲ ಕ್ಲೀನಾಗಿ ಸ್ವಚ್ಛ ಮಾಡಿಬಿಟ್ಟು ಹೇರೆಲ್ಲ ಸೇವ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಏನು ಹೇಳಿದ್ನಲ್ಲ ಸರ್, ಕಂಪ್ಲೀಟ್ ಎಂಬಾಲ್ವಿಂಗ್, ಎನಾಟಮಿಕಲ್ ಎಂಬಾಲ್ವಿಂಗ್ ಅಂತ ಆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ಕೊಳೋದಕ್ಕಿಂತ ಮುಂಚೆ ಫ್ಲೂಯಿಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಸರ್ ಡೆಫಿನೆಟ್ಲಿ ಸರ್ ಮಾಡಲೇಬೇಕು, ಯಾಕಂದರೆ ಇದು ಲಾಂಗ್ ಟರ್ಮ್ ಯೂಸ್ ಆಗಬೇಕಲ್ಲ ಸರ್ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಇದು ಎನಾಟಮಿಕಲ್ ಎಂಬಾಲ್ವಿಂಗ್ ಆಗಲೇಬೇಕು ಸರ್, ಕಂಪ್ಲೀಟ್ ಎಂಬಾಲ್ವಿಂಗ್. ಸರ್ ಯೂಶ್ವಲಿ ಏನಾಗುತ್ತೆ ಸರ್, ಕಂಪ್ಲೀಟ್ ಎಂಬಾಲ್ವಿಂಗ್ ಮಾಡಿದಾಗ ನಾವು ಫಾರ್ಮಾಲ್ಡಿಹೈಡ್ ಟ್ಯಾಂಕ್ ಅಂತ ಇರ್ತವೆ ಸರ್, ನೀರು ಮತ್ತು ಫಾರ್ಮಾಲ್ಡಿಹೈಡ್ ಮಿಕ್ಸ್ಡ್. ಸೊ ಅದರಲ್ಲಿ ಬಾಡಿಯನ್ನು ಇಳಿಸ್ಬಿಡ್ತೀವಿ ಸರ್. ಸೊ ಆವಾಗ ಕೋಲ್ಡ್ ಸ್ಟೋರೇಜ್ ಬೇಕಾಗಿರಲ್ಲ ಸರ್. ಸೊ ಇವಾಗ ಎಂಬಾಲ್ವಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಕೋಲ್ಡ್ ಸ್ಟೋರೇಜಲ್ಲಿ ಯಾಕೆ ಇಡ್ತೀವಿ ಅಂದರೆ ಸರ್, -degree ಸಪೋಸ್ ಅವರು ಈಗ ರಿಲೇಟಿವ್ಸ್ ಯಾರಾದರೂ ಸ್ವಲ್ಪ ಬಂದು ನಾವು ಬಾಡಿ ನೋಡಬೇಕಾಗುತ್ತೆ ಅಂತ ಹೇಳಿದಾಗ ಬಿಫೋರ್ ಎಂಬಾಲ್ವಿಂಗ್ ಕೊಡ್ತೀವಿ ಸರ್. ಅನಾಟಮಿಕಲ್ ಆ್ಯಕ್ಟ್ ಪ್ರಕಾರ ಆಫ್ಟರ್ ಎಂಬಾಲ್ವಿಂಗ್ ಯಾವುದೇ ಕಾರಣಕ್ಕೂ ಪ್ರದರ್ಶನ ಇರಲ್ಲ ಸರ್, ಯಾವುದೇ ಬಂದು ನೋಡ್ತೀವಿ ಅಂದ್ರೆ ಕೊಡಲ್ಲ ಸರ್. ಸೊ ಎಂಬಾಲ್ವಿಂಗ್ ಬಿಫೋರ್ ಓನ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ಅದನ್ನು ಮಾಡಿಕೊಡ್ಬೋದು. ಆಫ್ಟರ್ ಎಂಬಾಲ್ವಿಂಗ್ ಕೋಲ್ಡ್ ಸ್ಟೋರೇಜ್ ನಾಟ್ ನೆಸೆಸರಿ. ಹಾಂ ಸರ್. ಈಗ ಇಲ್ಲಿ ಸರ್, ಈಗ ಇಲ್ಲಿ ಈ ಹಳ್ಳಿಯಲ್ಲಿ ನಡೀತದೆ ಒಂದು ಅರೌಂಡ್ 6 hours ಆಗ್ಬೋದು ಸರ್. 4:35 ಅಂತಂದರೆ, ಸೊ ಇವಾಗ ಆಲ್ರೆಡಿ ಒಂದು 6 hours ಮೇಲೆ ಆಯ್ತು ಸರ್ ಮಾರ್ನಿಂಗಿಂದ ನಾವು ನೋಡ್ತಾ ಇರೋದು ಅಂದರೆ. ಸೊ ಅರೌಂಡ್ ಈವ್ನಿಂಗು ಆಗ್ಬೋದು ಸರ್. ನಮ್ಮ ಪ್ರೊಸೀಜರಾ? ಹಾಂ ಸರ್. ಸ್ವಲ್ಪ ಅದಕ್ಕೇನು ಸಮಯ ಭಾಳ ಬೇಕಾಗಿಲ್ಲ ಸರ್. ಓನ್ಲಿ ಥಿಂಗ್ ಕೋಲ್ಡ್ ಸ್ಟೋರೇಜ್, ಒಂದು ಕೋಲ್ಡ್ ಸ್ಟೋರೇಜಿಂದ ಇನ್ನೊಂದು ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡ್ಕೊಳಕ್ಕೆ ಅಷ್ಟೇ ಬೇಕು ಸರ್. ಜೊತೆಗೆ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಹೋದ ನಂತರ ಅಲ್ಲಿ ನಾವು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿರ್ತೀವಿ ಸರ್. ಸೊ ಇವತ್ತು ನನಗನ್ಸಿದ ಪ್ರಕಾರ ಇನ್ನೂ ತುಂಬ ಜನರು ಪ್ರದರ್ಶನಕ್ಕಾಗಿ ಬರ್ತಾರೆ ಸರ್. ಕೊಟ್ಟಿದ್ದಾರೆ ಸರ್ ಇಲ್ಲಿದೆ. ಬಟ್ ಅವ್ರು ಇನ್ನೂ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ಬಂದು ಮತ್ತೆ ಒಂದು ಸರಿ ಅವರು ಇದನ್ನು ಮಾಡಿ ನಮಗೆ ಹೇಳ್ಕೊಡ್ತೀವಿ ಅಂತ, ಅಲ್ಲಿಗೆ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಅಲ್ಲಿಗೆ ಬರ್ತೀವಿ. ಆ್ಯಕ್ಚುಲಿ ಇಲ್ಲಿ ಅವ್ರ ಸಿಗ್ನೇಚರ್ ತೊಗೋಬೇಕು ಸರ್. ಇದು ತಂದೆ ಸರ್ ಹ್ಯಾಂಡ್ ಓವರ್ ಆದಮೇಲೆ ಸರ್, ಬಾಡಿ ಹ್ಯಾಂಡ್ ಓವರ್ ಆದಮೇಲೆ ಈ ಒಂದು ಪತ್ರಕ್ಕೆ ಸೈನ್ ತೊಗೊಂಡ ನಂತರ ಅವ್ರನ್ನ ಒಂದ್ಸರಿ ಅಲ್ಲಿಗೆ ಕರೆಸ್ಬಿಟ್ಟು, ಅಥವಾ ಇದು ಪ್ರಿನ್ಸಿಪಲ್ ಸೈನ್ ಆದ ನಂತರ ನಾವೇ ಒಬ್ಬರು ಬಂದುಬಿಟ್ಟು ಅವ್ರ ತಂದೆ ತಾಯಿಗಳಿಗೆ ಗೌರವಪೂರ್ವಕವಾಗಿ ಈ ಪತ್ರವನ್ನು ಅಳಿಸ್ತೀವಿ ಸರ್. ತಗೊಂಡೋದ್ಮೇಲೆ ಮುಗಿತು ಅಂತ ಇಲ್ಲ ಸರ್, ಬಿಫೋರ್ ಎಂಬಾಲ್ವಿಂಗ್ ನೋಡ್ಕೋಬೋದು ಸರ್. ಯಾಕಂದರೆ ನಾವು ಇನ್ನೂ ಈ ಬಾಡಿನ ಇವಾಗ -degree ಕೋಲ್ಡ್ ಸ್ಟೋರೇಜ್ ಅಂತ ಇದಾವೆ ಸರ್, ಒಂದು 6 ಟ್ಯಾಂಕ್ಸ್ ಇದ್ದಾವೆ ನಮ್ಮಲ್ಲಿ. ಅದರಲ್ಲಿ ಇಟ್ಬಿಟ್ಟು ನಾವು ಅವರಿಗೆ ತೋರಿಸ್ಬೋದು ಸರ್, ಇವಾಗ ಒಂದು ದಿನ ಅಥವಾ ಇನ್ನೊಂದು ದಿನ ಈ ಥರ. ಅಥವಾ ಸೆಕೆಂಡ್ ಡೇ ಆದಮೇಲೆ ನಾವು ಅಥವಾ ಥರ್ಡ್ ಡೇ ಆದಮೇಲೆ ಏನಾದರೂ ಎಂಬಾಲ್ವಿಂಗ್ ಪ್ರೊಸೀಜರ್ ಮಾಡಿದ್ವಿ ಅಂದರೆ ಅದು ಮೈ ಸ್ವಲ್ಪ ಊತ ಬರ್ತದೆ ಸರ್. ಸೊಲ್ಯೂಷನ್ ಹೋದ ನಂತರ ದೇಹ ಆದಮೇಲೆ ಒಂಥರ ಬಾವು ಬಂದಂಗೆ ಆಗ್ತದೆ. ಸೊ ಅವಾಗ ನೋಡಲಿಕ್ಕೆ ಚೆನ್ನಾಗಿರಲ್ಲ ಸರ್. ಹಾಗಾಗಿ ದಟ್ ಇಸ್ ನಾಟ್ ದ ರೀಸನ್. ಅನಾಟಮಿಕಲ್ ಆ್ಯಕ್ಟ್ ಪ್ರಕಾರ ಆಫ್ಟರ್ ಎಂಬಾಲ್ವಿಂಗ್ ಬಾಡಿ ಕ್ಯಾನ್ ನಾಟ್ ಬಿ ಶೋನ್ ಸರ್. ಅದು ತೋರ್ಸೋಕ್ಕೆ ಒಂದು ಇದು ಇರಲ್ಲ ಸರ್. ಸೊ ಬಿಫೋರ್ ಎಂಬಾಲ್ವಿಂಗ್ ಪ್ರೊಸೀಜರ್ ಓನ್ಲಿ ಪೀಪಲ್ ಕ್ಯಾನ್ ಸಿ ಸರ್. ಇದು ಬಾಡಿ ಸ್ಟೋರೇಜ್ ಹೆಂಗ್ ಮಾಡ್ತಾರೆ, ಯಾವ ತರ ಯೂಸ್ ಆಗುತ್ತೆ, ಎಷ್ಟು ವರ್ಷಗಳ ಕಾಲ ಇಡಬಹುದು ಅಂತ ಅನಾಟಮಿ ಪ್ರೊಫೆಸರ್ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಪ್ಲೇನ್ ಮಾಡಿರೋದು. ಈಗ ನವೀನ್ ಅಂತಿಮ ದರ್ಶನದ ಬಳಿಕ ಈಗ ಮೆರವಣಿಗೆ ಏನ್ ನಡೀತಾ ಇದೆ,
ಸೊ ಅದಾದ್ಮೇಲೆ ದೇಹದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ದಾವಣಗೆರೆಯ SS ಆಸ್ಪತ್ರೆಗೆ ದೇಹದಾನ ಮಾಡ್ತಾರೆ. ಸಂಜೆ ವೇಳೆಗೆ ಮೃತದೇಹ ಆಸ್ಪತ್ರೆಗೆ ಹಸ್ತಾಂತರ ಆಗುತ್ತೆ. ದೇಹದಾನ ಮಾಡಿದವರ ಕುಟುಂಬಕ್ಕೆ ಚಿಕಿತ್ಸೆಯಲ್ಲಿ ರಿಯಾಯಿತಿ ಸಿಗುತ್ತೆ. ಈ ಬಗ್ಗೆ ನಿನ್ನೆ ಮಾತಾಡುವಂತ ಟೈಮ್ನಲ್ಲಿ SS ಮಲ್ಲಿಕಾರ್ಜುನ್ ಅವರು ಕೂಡ ಹೇಳ್ತಾ ಇದ್ರು, ದೇಹದಾನ ಯಾರು ಮಾಡ್ತಾರೆ ಅವ್ರ ಕುಟುಂಬಕ್ಕೆ ಚಿಕಿತ್ಸೆಯಲ್ಲಿ ರಿಯಾಯಿತಿಯನ್ನು ನಾವು ಕೊಡ್ತೀವಿ. ಅದೇ ರೀತಿ ನವೀನ್ ದೇಹದಾನ ಮಾಡಿರೋದ್ರಿಂದ ಅವ್ರ ಕುಟುಂಬಸ್ಥರ ಚಿಕಿತ್ಸೆಗೆ ನಾವು ರಿಯಾಯಿತಿಯನ್ನು ಕೊಡ್ತೀವಿ ಅಂತ, ನವೀನ್ ಕುಟುಂಬದ ಚಿಕಿತ್ಸೆಗೆ ಮುಂದಿನ ದಿನಗಳಲ್ಲಿ ರಿಯಾಯಿತಿ ಸಿಗುತ್ತೆ ಅಂತ SS ಆಸ್ಪತ್ರೆ ಚೇರ್ಮನ್ SS ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಒಳ್ಳೇದು ಸರ್. ಸರಿ, ಈಗ ಎಂಬಾಲ್ವಿಂಗ್ ಆದ ನಂತರ ಸರ್ ನಾವು ಹೇಳಿದ್ನಲ್ಲ ಸರ್ ನಿಮಗೆ ಫಾರ್ಮಾಲ್ಡಿಹೈಡ್ ಟ್ಯಾಂಕ್ ಅಂತ ಇರ್ತದೆ ಸರ್. ಆ ಟ್ಯಾಂಕಲ್ಲಿ ಬಾಡಿನ ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀವಿ ಸರ್. ಈಗ ಇಮಿಡಿಯೇಟ್ ನಾವು ಅವರಿಗೆ ಬಾಡಿ ನಮಗೆ ಇವಾಗ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಶಾಮನೂರು ಶಿವಶಂಕರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಈ ಪ್ರತಿ ವರ್ಷ 200 ಅಡ್ಮಿಷನ್ ಆಗ್ತದೆ ಸರ್, ಇಂಟೇಕ್ ಆಗ್ತಾಯಿದೆ. ಸೊ 200 ವಿದ್ಯಾರ್ಥಿಗಳು ನಮ್ಮ ಫಸ್ಟ್ MBBS ಬಂದಾಗ ಅವರಿಗೆ ಫಸ್ಟ್ ಸಬ್ಜೆಕ್ಟ್, ಬೇಸಿಕ್ ಸಬ್ಜೆಕ್ಟೇ ಅಂಗರಚನಾ ಶಾಸ್ತ್ರ, ಅನಾಟಮಿ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಕಲಿಬೇಕಾದ್ರೆ ಶವಚ್ಛೇದನ ಮಾಡಲೇಬೇಕು ಅವರು. ಶವಚ್ಛೇದನ ಅಂದರೆ ಡಿಸೆಕ್ಷನ್ ಅಂತ. ಸೊ ಈ ಒಂದು ನಾವೇನು ದೇಹದಾನ ಕೊಟ್ಟಿರ್ತಾರೆ ಸರ್, ಆ ದೇಹದಾನನ ಅವರು ಟೇಬಲ್ ಮೇಲೆ ಹಾಕಿಬಿಟ್ಟು ಟೀಚ್ ಮಾಡಿಬಿಟ್ಟು ಅವರಿಗೆ ಡಿಸೆಕ್ಷನ್ ಮಾಡಲಿಕ್ಕೆ ಹೇಳ್ಕೊಡ್ತೀವಿ. ಆ್ಯಸ್ ಆ್ಯಂಡ್ ವೆನ್ ದೇ ಡೂ ಡಿಸೆಕ್ಷನ್ ಆಲ್ಸೋ ಅವ್ರಿಗೆ ಅಂದರೆ ಟೆಕ್ಸ್ಟ್ ಬುಕ್ದಲ್ಲಿ ಬರೆದಿರೋದು ಲೈವ್ ಆಗಿ ಅವ್ರು ನೋಡ್ಕೊಂಡ್ಬಿಟ್ಟು ಮಾಡೋದ್ರಿಂದ ನಮ್ಮ ಇಂಡಿಯನ್ ಡಾಕ್ಟರ್ಸ್ ದೇ ಆರ್ ಫೇಮಸ್ ಅಂತಲೂ ಹೇಳ್ಬೋದು. ಬಿಕಾಸ್ ದೇ ಹ್ಯಾವ್ ಅ ಬೇಸಿಕ್ ಐಡಿಯಾಸ್ ಅಂತಲೂ ನಾನು ಒಂದು ಪ್ಲಸ್ ಪಾಯಿಂಟ್ ಹೇಳ್ಬೋದು ಸರ್. ಮೋರ್ ಓವರ್ ಈ ಬಾಡಿನ ನಾವು ಅರೌಂಡ್ ಮೋರ್ ದೆನ್ 5 years ಕೀಪ್ ಮಾಡ್ತೀವಿ. 5 ವರ್ಷದವರೆಗೂ ನಾವು ಈ ಸ್ಪೆಸಿಮೆನ್ಸ್ ಅಂತ ಮಾಡ್ಕೊಡ್ತೀವಿ ಸರ್. ಜಾಯಿಂಟ್ ಸ್ಪೆಸಿಮೆನ್ಸ್ ಅಂತ, ಮಸಲ್ ಸ್ಪೆಸಿಮೆನ್ಸ್ ಅಂತ, ಆಮೇಲೆ ರಕ್ತನಾಳಗಳ ಸ್ಪೆಸಿಮೆನ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಪರೀಕ್ಷೆ ಸಲುವಾಗಿ ಇಟ್ಕೊಂಡಿರ್ತೀವಿ ಸರ್. ಪರೀಕ್ಷೆ ಬಂದಾಗ ವಿದ್ಯಾರ್ಥಿಗಳಿಗೆ ತೋರಿಸ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ ಎಲ್ಲ ಇರ್ತದೆ ಸರ್. ಅದು ಮುಗಿದ ನಂತರ ಮತ್ತೆ ಫಾರ್ಮಾಲ್ಡಿಹೈಡ್ ಟ್ಯಾಂಕಲ್ಲಿ ಇಡ್ತೀವಿ ಸರ್. ಸೊ ಈ ಕ್ರಿಯೆ ಏನಿರ್ತದಲ್ಲ ಸರ್, ಇದು ವರ್ಷಾನುಗಟ್ಟಲೆ ನಡೀತಾ ಇರ್ತದೆ ಸರ್. ಆ ಸ್ವಲ್ಪ ಮಾಂಸಖಂಡಗಳು ಏನಾದರೂ ಸ್ವಲ್ಪ ಡಿಕಾಂಪೋಸ್ ಆಗೋಕ್ಕೆ ಸರಿಯಾಗಿಲ್ಲ ಅಂತ ಅನಿಸಿದಾಗ ನಾವು ಅವನ್ನೆಲ್ಲ ಮತ್ತೆ ಯಥಾಸ್ಥಿತಿ ಈಗೇನು ಪ್ರಕ್ರಿಯೆ ಮಾಡ್ತಾರಲ್ಲ ಸರ್, ಹೂಳೋದು, ನೆಲದಲ್ಲಿ ಹೂಳೋದು ಮಾಡ್ತಾರಲ್ಲ, ಅದೇ ಥರ ಒಂದು ಜಾಗ ಇದೆ ಸರ್ ನಮ್ಮ ದೇಹದಾನ ಸಂಸ್ಥೆ ಹಿಂದ್ಗಡೆ. ಆ ಜಾಗದಲ್ಲಿ ಅದನ್ನು ಊಟ್ಬಿಟ್ಟು ಮತ್ತೆ ಅದರಿಂದ ಬರ್ತಕ್ಕಂಥ ಬೋನ್ಸ್ನ ತಗೊಳ್ತೀವಿ ಸರ್. ಆ ಬೋನ್ಸ್ ತಗೊಂಡ್ಮೇಲೆ ಈ ಎಂಬಾಲ್ವಿಂಗ್ ಪ್ರೊಸೀಜರ್ ಅಂತ ಏನಿರ್ತದೆ ಸರ್, ಅದೇ ಥರ ಬೋನಿಗೆ ಒಂದು ಪ್ರೊಸೀಜರ್ ಇರ್ತದೆ ಸರ್, ಬೋನ್ ಮೌಂಟಿಂಗ್ ಅಂತ. ಆ ಮೌಂಟಿಂಗ್ ಮಾಡಿಬಿಟ್ಟು ಚೆನ್ನಾಗಿರೋ ಬೋನು ನಾವು ತೆಗೆದುಬಿಟ್ಟು ಮ್ಯೂಸಿಯಮ್ನಲ್ಲಿ ಇರ್ತೀವಿ ಸರ್. ಬೋನ್ ಬ್ಯಾಂಕ್ ಅಂತ ಮಾಡ್ಕೊಳ್ತೀವಿ. ಆ ಬೋನ್ ಬ್ಯಾಂಕ್ ಥ್ರೂ ಅಥವಾ ಮ್ಯೂಸಿಯಂ ಥ್ರೂ ಇಟ್ಟಂಥ ಬೋನ್ ನೋಡಿಬಿಟ್ಟು ಆರ್ಥೋಪೆಡಿಕ್ ಏನು ಜಾಯ್ನ್ ಆಗಿರ್ತಾರಲ್ಲ ಸರ್, ಉನ್ನತ ವ್ಯಾಸಂಗಕ್ಕಾಗಿ, ಪದವಿ ವ್ಯಾಸಂಗಕ್ಕಾಗಿ, PG ಮಾಡಲಿಕ್ಕೆ ಅವರಿಗೆ ಒಂದು ರಿಸರ್ಚ್ ಆಗಿ ಬರುತ್ತೆ. ಅಥವಾ ನಾರ್ಮಲ್ ಬೇಸಿಕ್ ನಾವು ಎನಾಟಮಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಸಬ್ಜೆಕ್ಟಲ್ಲಿ ಈ ಒಂದು ಹ್ಯೂಮರಸ್ ಬೋನ್ ಅಂದರೆ ಏನು, ಅದರ ಪಾರ್ಟ್ಸ್ ಹೇಗಿರ್ತವೆ, ಈ ಬೋನಲ್ಲಿ ಎಲ್ಲಿರುತ್ತದೆ, ಎಲ್ಲಿರುತ್ತೆ ಇದಕ್ಕೆ ಯಾವ ರಕ್ತನಾಳಗಳು ಅಟ್ಯಾಚ್ ಆಗಿರ್ತದೆ ಅಂತ ಎಲ್ಲ ಹೇಳ್ಬೋದು ಸರ್. ಅದು ನೆವರ್ ಎಂಡೆಡ್ ಪ್ರೊಸೀಜರ್ ಸರ್. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಸರ್, ಒಂದು ದೇಹದಾನ ಒಂದು ಕೊಡೋದ್ರಿ ಸರ್, ಅದೇ ಹೇಳಿದ್ನಲ್ಲ ಸರ್, ವಿ ಕ್ಯಾನ್ ಕೀಪ್ ಅಪ್ ಟು 5 years ಸರ್. 5 years ಆದಮೇಲೆ ಅದು ಬೋನ್ ಏನು ಸಿಗ್ತದಲ್ಲ ಸರ್ ನಮಗೆ ನಂತರ, ಆ ಬೋನ್ಸ್ ನೆವರ್ ಎಂಡಿಂಗ್ ಸರ್. ಅದು ಟಿಲ್ ದೆರ್ ಇಸ್ ನೋ ಎಂಡ್ ಅಟ್ ಆಲ್ ಸರ್, ದೆರ್ ಇಸ್ ನೋ ಎಂಡ್. ಹಾಂ ಸರ್. ಹಾಂ, ಭೂಮಿಯಲ್ಲಿ ಊತಾಕು ಭೂಮಿ 5 ವರ್ಷ ಅಂತಲೇ ಇರಲ್ಲ ಸರ್. 6 ಇಲ್ಲ ಸರ್, 5 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು. ಡಿಪೆಂಡ್ಸ್ ಅಪಾನ್ ಅವ್ರ ಬಾಡಿ ಇಮ್ಯುನಿಟಿ ಮತ್ತು ಆ ರಾಸಾಯನಿಕ ಕ್ರಿಯೆಗೆ ಅವ್ರ ದೇಹ ಹೇಗೆ ಸ್ಪಂದಿಸ್ತದೆ ಅನ್ನೋದ್ರ ಮೇಲೆ ಆ ಬಾಡಿ ಆರ್ಗನ್ಸ್ ಎಲ್ಲ ಪ್ರಿಸರ್ವ್ ಆಗಿರ್ತದೆ ಸರ್. ಅದ್ರ ಮೇಲೆ ಅದು ನಾವು ನೋಡಿಬಿಟ್ಟು ಅದು ಏನಾದರೂ ಡಿಕಂಪೋಸ್ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಅಂತಂದರೆ ವಿ ವಿಲ್ ಮತ್ತೆ ಅದನ್ನು ನಾವು ಭೂಮಿಯಲ್ಲಿ ಊಟಾಕ್ಬಿಟ್ಟು ಇದನ್ನು ತಗೊಳ್ತೀವಿ ಸರ್. ಬೋನ್ಸ್ ಎಲ್ಲ ತಗೊಂಡ್ಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ಸ್ಟಡಿ ಪರ್ಪಸ್ ಯೂಸ್ ಮಾಡ್ತೀವಿ. ಇವಾಗ ಸರ್ ಅಟ್ ಪ್ರೆಸೆಂಟು ಹೌದು ಸರ್, ಇವಾಗ ಅಟ್ ಪ್ರೆಸೆಂಟು ನಮಗೆ ಸಫಿಷಿಯೆಂಟ್ ಇದೆ ಸರ್. ಸ್ಟೂಡೆಂಟ್ಸು ಡಿಸೆಕ್ಟ್ ಮಾಡಿ ಓದ್ತಾ ಇದ್ದಾರೆ. ಮೇನ್ ಏನಂದರೆ ಸರ್, ಜನರಲ್ಲಿ ಇನ್ನೂ ಅವೇರ್ನೆಸ್ ಮೂಡಬೇಕು ಸರ್. ಅವೇರ್ನೆಸ್ ಆಗಿ ನಾವು ದೇಹದಾನ ನಮ್ಮದು ಕಂಪ್ಲೀಟ್ ಕೊಡಬೇಕು. ಇದು ಕೊಡೋದ್ರಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ. ಈಗ ಹೆಂಗೆ ಬ್ಲಡ್ ಡೊನೇಷನ್ ಬರ್ತಾ ಇದ್ದಾರೆ ಸರ್, ಆ ಥರ ಇನ್ನೂ ಚೆನ್ನಾಗಾಯ್ತಂದರೆ ತುಂಬ ಇನ್ನೂ ಉಪಕಾರಿ ಆಗುತ್ತೆ ಅಂತ ಸಾಕಾರ ಆಗ್ಬೋದು. ಇನ್ಸ್ಟಿಟ್ಯೂಷನ್ಗೆ ರಿಸರ್ಚ್ ವರ್ಕ್ಗಾಗಲಿ, ನಮ್ಮ ಮೆಡಿಕಲ್ ಲೆವೆಲ್ ರಿಸರ್ಚ್ ಏನು ನಡೀತಾ ಇರ್ತಾರೆ ಸರ್, ಅದರಲ್ಲಿ ವಿಜ್ಞಾನ ಸಂಶೋಧನೆಗಾಗಲಿ ನಾವು ಇದಕ್ಕೆಲ್ಲ ಚೆನ್ನಾಗಿ ಆಗ್ಬೋದು ಅಂತ. ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಒಂದು ನಮ್ಮ ಕಾಲೇಜ್ ಶುರುವಾದ್ರಿಂದನೂ ನಾವು ಅವೇರ್ನೆಸ್ ಕ್ಯಾಂಪು, ದೇಹದಾನ ಸಂಸ್ಥೆ, ಇದು ಬಾಡಿ ಡೊನೇಷನ್ನು ತೊಗೊಳೋದಾಗಲಿ, ರಿಜಿಸ್ಟ್ರೇಷನ್ ಮಾಡೋದಾಗಲಿ, ಇದು ಆಲ್ರೆಡಿ ಪ್ರಕ್ರಿಯೆ ನಡೀತಾ ಇದೆ ಸರ್. ಇವೆಲ್ಲ ಏನು ಈ ಫಾರ್ಮೆಟ್ ತೋರಿಸಿದ್ನಲ್ಲ ಸರ್, ಅದ್ರ ಮುಖಾಂತರ ನಾವು ಒಂದು ಅವೇರ್ನೆಸ್ ಮಾಡಿ ಹಳ್ಳಿಗೆ ಹೋಗಿ ಜಾಥಾ ಮಾಡಿದ್ವಿ. ಮೊನ್ನೆ ರಾಣಿಬೆನ್ನೂರಲ್ಲಿ ಒಂದು
ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ತಗೊಂಡು ಸ್ಲೋಗನ್ ಬರೆದ್ಬಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗೋದಕ್ಕಿಂತ ವೈದ್ಯಕೀಯ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿ ಅಂತ ಹೇಳ್ತಾ ಸ್ಲೋಗನ್ಸ್ ಎಲ್ಲ ಸುಮಾರು ಬರೆದ್ಬಿಟ್ಟು ನನ್ನ ಸಹಪಾಠಿಗಳು ಇದ್ದಾರೆ ಸರ್ ಅಂಗರಚನಾ ವಿಭಾಗದಲ್ಲಿ ಅವರು ಸಹ ಎಲ್ಲ ಸಹಾಯ ಮಾಡಿದ್ದಾರೆ ಸರ್. ಸೊ ಅವ್ರ ಮುಖಾಂತರ ನಾವು ಜಾಥಾ ಮಾಡಿಬಿಟ್ಟು ಇದನ್ನು ಮಾಡಿದ್ದೀವಿ ಸರ್, ಒಂದು ಅವೇರ್ನೆಸ್ ಬೆಳೀಲಿ ಅಂತ. ನೀವು ಹೇಳಿದ ಪ್ರಕಾರ ಹಿಂದೆ ಒಂದು 2-3 ವರ್ಷ ನೋಡೋಕ್ಕಿಂತ ಈ ಒಂದು 2-3 ವರ್ಷದಲ್ಲಿ ಬಾಡಿ ಡೊನೇಷನ್ಗಾಗಿ ಅಂದರೆ ಬಾಡಿ ರಿಜಿಸ್ಟ್ರೇಷನ್ಗಾಗಿ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ ಸರ್. ಈ ವಿಷಯ ಮೊದಲಿಗೆ ನಮಗೆ ಮೆಸೇಜ್ ಸಿಕ್ಕಿದ್ದಂದರೆ ಸರ್, ನಮ್ಮ ಪೋಷಕರಾದಂಥ ನಮ್ಮ ಸಂಸ್ಥೆಯ ಪೋಷಕರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು, ಅವರ ಮಗ ಮಲ್ಲಿಕಾರ್ಜುನ್ ಸರ್, ನಮ್ಮ ಚೇರ್ಮನ್, ನಮ್ಮ ಮೆಡಿಕಲ್ ಕಾಲೇಜಿನ ಇವರು ಚೇರ್ಮನ್ ಸರ್ ಮಲ್ಲಿಕಾರ್ಜುನ್, ಶ್ರೀಯುತ ಮಲ್ಲಿಕಾರ್ಜುನ್, ಅವ್ರಿಗೆ ನಮ್ಮ ಸಿರಿಗೇರಿ ಸ್ವಾಮಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್. ಅದಾದ ನಂತರ ಪ್ರಾಂಶುಪಾಲರಿಗೆ ಮೆಸೇಜ್ ಹೋಗಿದೆ ಸರ್. ಪ್ರಾಂಶುಪಾಲರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಮ್ಮ ಟೀಮು ಮೇನ್ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಮೆಸೇಜ್ ನಮಗೆ ಕೊಟ್ಟರು ಸರ್. ನಿನ್ನೆ ರಾತ್ರಿಯೇ ಇದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿವಿ ಸರ್. ಅಂದರೆ ಯಾವಾಗ ನಾವು ಹೋಗಬೇಕು, ಏನೇನು ಮಾಡಬೇಕು, ಯಾವ ಹಾಸ್ಪಿಟ್ಲಲ್ಲಿ ಇರಬೇಕು, ಹೇಗೆ ಬಾಡಿ ರಿಸೀವ್ ಮಾಡ್ಕೋಬೇಕು, ಅದಾದ ನಂತರ ಏನು ನೆಕ್ಸ್ಟ್ ಪ್ರೊಸೀಜರ್ ಅಂತ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಓನ್ಲಿ ನಾವು ಈಗ ಬಾಡಿ ನಮಗೆ ಹ್ಯಾಂಡೆಡ್ ಓವರ್ ಮಾಡೋಕ್ಕೆ ವೇಟ್ ಮಾಡ್ತೀವಿ. ನಾನು ಅನಾಟಮಿ ಪ್ರೊಫೆಸರ್. ಎಸ್ ಸರ್. ಈಗ ಇವತ್ತಿನ ಒಂದು ಉದಾಹರಣೆಯೇ ನಮಗೆ ಒಂದು ಒಳ್ಳೆಯ ಒಂದು ಪ್ರಕ್ರಿಯೆ ಆಗಿದೆ ಸರ್. ಯೂಶ್ವಲಿ ನಾವು ಅವೇರ್ನೆಸ್ ಕ್ಯಾಂಪ್ ಹಳ್ಳಿಗೆ ಹೋಗಿ ಮಾಡ್ತಾ ಇದ್ವಲ್ಲ ಸರ್. ಇವತ್ತು ಇಲ್ಲಿ ನಾವು ನೋಡಿದಾಗ ಎಲ್ಲರ ಮನಸ್ಸಿನಲ್ಲೂ ಏನಿದೆ ಸರ್, ಇಲ್ಲ ದೇಹವನ್ನು ನಮ್ಮ SS ವೈದ್ಯಕೀಯ ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಯೂಶ್ವಲಿ ಬಾಡಿನ ಮಣ್ಣಿಗೆ ಪೂಜೆ ಪುನಸ್ಕಾರ ಆದಮೇಲೆ ಅವರು ಮಣ್ಣಲ್ಲಿ ಇದನ್ನು ಮಾಡ್ತಾ ಇರ್ತಾರೆ ಸರ್. ಆ ಥರ ಹೇಳೋದು ಬಿಟ್ಟು ಅವರು ಈವನ್ ನಾನ್ ಎಜುಕೇಟೆಡ್ ಪರ್ಸನ್ನು ಮಾತಾಡ್ತಾ ಇದ್ದಾರೆ ಸರ್. ಅಂದರೆ ಏನಂತ, ಇಲ್ಲ ದೇಹವನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಇದರ ಅರ್ಥ ಸರ್, ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತಲ್ಲ ಅಂತ ಒಂದು ತುಂಬ ಸಂತೋಷ ಆಗ್ತಾಯಿದೆ ಸರ್. ಈ ಒಂದು ಇದರಿಂದ ಇನ್ನೂ ಜನರು ಮುಂದೆ ಬಂದು ದೇಹದಾನ ಮಾಡಿದ್ರೆ ನಮ್ಮ ಎನಾಟಮಿಕಲ್ ಫೀಲ್ಡ್ಗೂ ಮತ್ತು ರಿಸರ್ಚ್ ಪಾರ್ಟ್ಗೂ ತದನಂತರ ನಮ್ಮ ದೇಶದ ಒಂದು ಮೆಡಿಕಲ್ ಎಜುಕೇಷನ್ಗೂ ತುಂಬ ಸಹಾಯ ಆಗ್ತದೆ ಅಂತ ಒಂದು ಲಾಸ್ಟ್ ಮಾರ್ಕ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು ಸರ್. ವೈಯಕ್ತಿಕವಾಗಿ ತಮ್ಮ ಮಕ್ಕಳ ಒಂದು ವಾಸ್ತುದಾರರ ಒಂದು ಒಪ್ಪಿಗೆ ಮೇರೆಗೆ ಯಾರಾದರೂ ಬಂದು ಅಟ್ ಎನಿ ಟೈಮ್ ಮಾಡ್ಕೋಬೋದು ಸರ್. ಆಮೇಲೆ ನಮ್ಮಲ್ಲಿ ಒಂದು ಟೀಮಿಂದು ಫೋನ್ ನಂಬರ್ಸು ಎಲ್ಲ ಇದೆ ಸರ್. ಅದರಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆ ಥರನೂ ನಾವು ಒಂದು ಇದು ಕೊಟ್ಟಿದ್ದೇವೆ ಸರ್. ಅವ್ರು ಬಂದು ವೈಯಕ್ತಿಕವಾಗಿ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟು ಮರಣ ನಂತರ ಅವ್ರ ಮನೆಯಲ್ಲಿ ಏನಾದರೂ ಮರಣ ಆಯ್ತು ಅಂದರೆ ಇಮಿಡಿಯೇಟ್ಲಿ ಏನು ಮಾಡಬೇಕು, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ವಿತಿನ್ 6 hours ನಾವು ಅಲ್ಲಿಗೆ ಬಂದು ಬಾಡಿಯನ್ನು ಹೇಗೆ ತಗೊಂಡು ಹೋಗ್ತೀವಿ ಎಲ್ಲ ಒಂದು ಅವ್ರಿಗೆ. ಒಂದ್ ಕಡೆ ನವೀನ್ ಅಂತಿಮ ಯಾತ್ರೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ದೇಹದಾನ ಪ್ರಕ್ರಿಯೆಗೂ ಸಿದ್ಧತೆಗಳಾಗ್ತಾ ಇದೆ. ಎಲ್ಲದ್ರ ಬಗ್ಗೆ ಲೈವ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ 21 ದಿನಗಳು. ವೆಲ್ಕಮ್ ಬ್ಯಾಕ್. ದಕ್ಷಿಣ ಚೀನಾದಲ್ಲಿ ವಿಮಾನ ಪತನ ಆಗಿದೆ. ಬೋಯಿಂಗ್ 737 ವಿಮಾನ ಪತನ ಆಗಿರೋದು. 133 ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ರು ವಿಮಾನದಲ್ಲಿ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಚೀನಾದ ಟೆಂಗ್ಸಿಯಾನ್ ಪ್ರಾಂತ್ಯದಲ್ಲಿ ಈ ಅವಘಡ ಸಂಭವಿಸಿದೆ. ಚೀನಾದಲ್ಲಿ ವಿಮಾನ ಪತನ ಆಗಿದೆ. ಬೋಯಿಂಗ್ 373 ವಿಮಾನ ಪತನ ಆಗಿರೋದು. ಸುಮಾರು 133 ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಚೀನಾದ ಟೆಂಗ್ಸಿಯಾನ್ ಪ್ರಾಂತ್ಯದಲ್ಲಿ ಈ ಅವಘಡ ಸಂಭವಿಸಿದೆ. ಈಗ ಫರ್ದರ್ ಏನಾಗಿದೆ ಅನ್ನೋ ಇನ್ಫಾರ್ಮೇಶನ್ ಇನ್ನಷ್ಟೇ ಲಭ್ಯವಾಗಬೇಕಾಗುತ್ತೆ. ಈಗ ಬೋಯಿಂಗ್ 737 ಈ ವಿಮಾನ ಪತನ ಆಗಿರೋದು. 133 ಜನ ಪ್ರಯಾಣಿಕರಿದ್ರು. ಅಂದ್ರೆ ಅವಘಡದಲ್ಲಿ ಏನಾಗಿದೆ, ಯಾಕಂದ್ರೆ ಆ ವಿಜುವಲ್ಸ್ ಲಭ್ಯವಾಗಿರೋದನ್ನ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಆ ವಿಮಾನ ಪತನ ಆದ ತಕ್ಷಣ ದಟ್ಟವಾಗಿ ಅಲ್ಲಿ ಹೊಗೆ ಆವರಿಸ್ಬಿಟ್ಟಿದೆ. ಬಹುಶಃ ಬೆಂಕಿ ಹೊತ್ಕೊಂಡಿರುತ್ತೆ. ಇನ್ನೊಂದ್ ಕಡೆ ನಾವು ತೋರಿಸ್ತಾ ಇದ್ದೀವಿ ಆ ಅಳಿದುಳಿದ ಅವಶೇಷಗಳು ಯಾವ ತರ ಇದೆ ಅಂತ ಹೇಳಿ. ಸೊ ಸದ್ಯಕ್ಕೆ ಈಗ 133 ಪ್ರಯಾಣಿಕರು ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಅಂತ ಗೊತ್ತಾಗಿರೋದ್ರಿಂದ ಬಹುತೇಕ ಇಂಥದ್ದು ಅವಘಡಗಳ ಆದಾಗ ಪ್ರಾಣ ಹೋಗಿರೋದೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಬೇರೆ ಆಪ್ಷನ್ ಇರಲ್ಲ. ವಿಮಾನ ಪತನ ಆದ ತಕ್ಷಣ ಆಲ್ ಆಫ್ ಸಡನ್ ಅಲ್ಲಿ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಜೊತೆಗೆ ಅಲ್ಲಿ ಹೊರಗಡೆ ಬರೋದಕ್ಕೆ, ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಬಹುತೇಕ ಸಂದರ್ಭದಲ್ಲಿ ಹಂಗೆ ಆಗಿರೋದು ಈ ಹಿಂದೆ ವಿಮಾನ ಪತನ ಆದಂತ ಅವಘಡಗಳನ್ನ ಗಮನಿಸಿದಾಗ. ಸೊ ಇಲ್ಲಿ ಪ್ರಯಾಣಿಕರು 133 ಜನ ಏನು ಟ್ರಾವೆಲ್ ಮಾಡ್ತಿದ್ರು ಫ್ಲೈಟ್ ನಲ್ಲಿ, ಅವ್ರ ಪರಿಸ್ಥಿತಿ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಲಭ್ಯವಾಗಬೇಕಾಗುತ್ತೆ. ಆದ್ರೆ ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ದಕ್ಷಿಣ ಚೀನಾದಲ್ಲಿ ಈ ಬೋಯಿಂಗ್ ವಿಮಾನ ಪತನ ಆಗಿರೋದು. 737 ಬೋಯಿಂಗ್ ವಿಮಾನ ಪತನ ಆಗಿರೋದು. ಅದು ಪತನ ಆಗ್ತಾ ಇದ್ದಂತೆ, ಅಂದ್ರೆ ಭೂಮಿಗೆ ಬಂದು ಅಪ್ಪಳಿಸ್ತಾ ಇದ್ದಂತೆ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ದಟ್ಟವಾದ ಹೊಗೆ ಕೂಡ ಸುತ್ತಮುತ್ತಲು ಆವರಿಸಿಕೊಂಡಿದೆ. ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಟೆಂಗ್ಸಿಯಾನ್ ಪ್ರಾಂತ್ಯದಲ್ಲಿ ಈ ಅವಘಡ ಸಂಭವಿಸಿರೋದು.
ಹಾಗಾಗಿ ತತ್ಕ್ಷಣಕ್ಕೆ ಅಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಈ 133 ಜನ ಏನ್ ಪ್ರಯಾಣ ಮಾಡ್ತಾ ಇದ್ರು ಈ ಬೋಯಿಂಗ್ ವಿಮಾನದಲ್ಲಿ ಅವರು ಬದುಕಿ ಉಳಿದಿರುವಂತ ಚಾನ್ಸಸ್ ಕಡಿಮೆನೆ ಇರಬಹುದು ಅಂತ ಕಾಣಿಸುತ್ತೆ. ಬಟ್ ಅಧಿಕೃತವಾಗಿ ಆ ಬಗ್ಗೆ ಅಂದ್ರೆ ಪ್ರಯಾಣಿಕರ ಬಗ್ಗೆ ಸ್ಟೇಟ್ಮೆಂಟ್ ಬರೋ ತನಕ ನಾವೇನನ್ನು ಹೇಳಕ್ ಆಗಲ್ಲ. ಇನ್ನು ಕರ್ನಾಟಕದಲ್ಲಿ ಏನಾಗ್ತಿದೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ನವೀನ್ ಅಂತಿಮ ಯಾತ್ರೆ ನಡೀತಾ ಇದೆ. ಸ್ಥಳೀಯರೇ ಸೇರಿ ಅಂದ್ರೆ ಚಳಗೇರಿ ಗ್ರಾಮಸ್ಥರೇ ಸೇರಿ ಆ ವಾಹನ ಅಲಂಕಾರ ಮಾಡಿ ಅವರ ಆಸೆ ಆಗಿತ್ತು, ಗ್ರಾಮಸ್ಥರ ಆಸೆ ಆಗಿತ್ತು. ಯಾಕಂದ್ರೆ ಗ್ರಾಮಸ್ಥರು ಆಸೆ ಇಟ್ಕೊಂಡಿದ್ರು. ಯಾಕಂದ್ರೆ ಸಣ್ಣ ಊರಿನ ಒಬ್ಬ ಹುಡುಗ ದೂರದ ಉಕ್ರೇನ್ನಲ್ಲಿ ಮೆಡಿಕಲ್ ಓದ್ತಾ ಇದ್ದಾನೆ, ಇನ್ನೊಂದು ವರ್ಷದಲ್ಲಿ ಓದಿ ವಾಪಸ್ ಬರ್ತಾನೆ ಅಂದ್ರೆ ನಮ್ಮ ಊರಿಗೆ ಸೇವೆ ಸಲ್ಲಿಸ್ತಾನೆ ಅವನು, ಸೊ ನಮ್ಮ ಆರೋಗ್ಯ ವಿಚಾರಿಸ್ಕೊಳ್ತಾನೆ, ಇಂಥದ್ದೆಲ್ಲ ಆಸೆಗಳನ್ನ ಸಹಜವಾಗಿ ಗ್ರಾಮಸ್ಥರು ಕೂಡ ಇಟ್ಕೊಂಡಿದ್ರು. ಅದು ಯಾವಾಗ ಸಾಧ್ಯವಾಗಲಿಲ್ಲ, ನೆರವೇರಲಿಲ್ಲ, ಆತನ ಮೃತದೇಹ ಬರುತ್ತೆ ಅಂತ ಗೊತ್ತಾಯಿತು. ಆಗ ಗ್ರಾಮಸ್ಥರೇ ಡಿಸೈಡ್ ಮಾಡಿದ್ರು, ಕುಟುಂಬಸ್ಥರಲ್ಲಿ ಒಂದು ಮನವಿ ಇಟ್ಟಿದ್ರು, ನಾವೇ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ಅದಕ್ಕೆ ಹ್ಞೂ ಅಂತ ಹೇಳಿ ಸಾಕು ಅಂತ. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಕುಟುಂಬದವರು ಹ್ಞೂ ಅಂತ ಹೇಳಿದರು. ಅದರ ಪ್ರಕಾರ ಈಗ ಅಂತಿಮ ಯಾತ್ರೆ ನಡೀತಾ ಇದೆ. ಇಡೀ ಚಳಗೇರಿ ಗ್ರಾಮದಲ್ಲಿ ಈಗ ನಾವು ನೋಡ್ತಿರಂಗೆ ಒಂಥರ ನೀರವ ಮೌನ ಆವರಿಸ್ಬಿಟ್ಟಿದೆ. ಊರಿನ ಮಗನನ್ನೇ ಅಲ್ಲಿನ ಜನ ಕಳ್ಕೊಂಡಂತೆ ನಮಗೆ ಭಾಸ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಕುಟುಂಬಸ್ಥರ ಆಕ್ರಂದನ, ಅವ್ರ ನೋವು. ಯಾಕಂದರೆ ಇಷ್ಟು ದಿನ ಅವರಿಗೆ ತಮ್ಮ ಮಗ ನಮ್ಮನ್ನು ಅಗಲಿ ಹೋಗಿದ್ದಾನೆ ಹೌದು, ಆದರೆ ಆ ಮೃತದೇಹವನ್ನು ನೋಡೋದಕ್ಕೆ ಆಗಿರಲಿಲ್ಲ. ಬಟ್ ಮೃತದೇಹ ಬರ್ತಾ ಇದ್ದಂಗೆ ಅದನ್ನು ಅರಗಿಸಿಕೊಳ್ಳೋಕೆ ಅವ್ರು ಆಗ್ತಿಲ್ಲ. ಯಾಕಂದರೆ ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ರು, ನಮ್ಮ ಮಗ ಇನ್ನೂ ಉಕ್ರೇನಲ್ಲಿ ಓದ್ತಾ ಇದ್ದಾನೇನೋ, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾನೇನೋ, ಇಂಥ ಭಾವನೆಯಲ್ಲೇ ಅವರು ಇನ್ನೂ ಕೂಡ ಇದ್ದಾರೆ. ಯಾರಿಗೇ ಆಗಲಿ ಆಲ್ ಆಫ್ ಸಡನ್ ಹಿಂಗಾದಾಗ ಅದನ್ನು ಅರಗಿಸ್ಕೊಳ್ಳೋಕ್ಕೆ ತುಂಬ ವರ್ಷಗಳು ಹಿಡಿಯುತ್ತೆ. ಅದರಲ್ಲೂ ಎದೆ ಮಟ್ಟಕ್ಕೆ ಬೆಳೆದು ನಿಂತಹ ಮಕ್ಕಳು ಇನ್ನೇನು ನಮ್ಗೆ ಆಧಾರ ಆಗ್ತಾರೆ, ಇನ್ನು 1 ವರ್ಷ ಓದ್ಬಿಟ್ರೆ ಆತನ ಕನಸು ಈಡೇರುತ್ತೆ, ನಮ್ಮ ಬಹು ವರ್ಷಗಳ ಕನಸು ಈಡೇರುತ್ತೆ, ಆತ ಜನಸೇವೆ ಮಾಡೋಕ್ಕೆ ಡಾಕ್ಟರ್ ಆಗಿ ಅಲ್ಲಿಂದ ಬರ್ತಾನೆ ಅಂತ ಕನಸುಗಳನ್ನು ಕಟ್ಕೊಂಡಂತ ಈ ಲಾಸ್ಟ್ ಮಿನಿಟಲ್ಲಿ ಅಂದರೆ ಇನ್ನೇನು 1 ವರ್ಷ ಇದೆ, 1 ವರ್ಷ ಓದಿದ್ರೆ ಆತ ಇಲ್ಲೇ ಬಂದು ಸೇವೆ ಮಾಡಬೇಕು ಅಂತ ಆತನಿಗೂ ಕನಸುಗಳು ಆಸೆಯನ್ನು ಇಟ್ಕೊಂಡೇ ಆತ ಉಕ್ರೇನ್ಗೆ ಹೋಗಿದ್ದಿತ್ತು. ಸೊ ಇಂಥ ಹಂತದಲ್ಲಿ ಮಗ ಈ ಥರ ಕೈಬಿಟ್ಟು ಹೋಗ್ತಾನೆ ಅಂದರೆ ಎಂಥ ಪೋಷಕರಿಗಾದರೂ ತಾವು ಬದುಕಿರುವಾಗ ತಮ್ಮ ಜೀವಿತಾವಧಿಯಲ್ಲೇ ಇದನ್ನೆಲ್ಲ ನೋಡಬೇಕಲ್ಲ, ಅದನ್ನು ಹೆಂಗೆ ಆ ಜೀವಿಗಳು ಸಹಿಸಿಕೊಂಡಿದೆಯೋ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 21 ದಿನಗಳ ನವೀನ್ ಅಂತಿಮ ಯಾತ್ರೆ ನಡೀತಾ ಇದೆ. ಚಳಗೇರಿ ಗ್ರಾಮಸ್ಥರೆಲ್ಲ ಸೇರಿ ಅಂತಿಮ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಜೊತೆಗೆ ಗ್ರಾಮಸ್ಥರೇ ಇದನ್ನ ಉಸ್ತುವಾರಿ ವಹಿಸಿಕೊಂಡಿರೋದು. ನಮ್ಮ ಊರಿನ ಮಗ ಈ ಥರ ದೂರದ ಉಕ್ರೇನ್ನಲ್ಲಿ ಯಾರೋ ಯುದ್ಧ ಮಾಡ್ತಿರುವಾಗ ಈತ ಮೃತಪಟ್ಟಿದ್ದಾನೆ, ನಮ್ಮ ಊರಿಗೆ ಆಸ್ತಿ ಆಗ್ತಾ ಇದ್ದ, ಜನಸೇವೆ ಮಾಡಬೇಕು ಅಂತ ಕನಸುಗಳನ್ನು ಕಂಡಿದ್ದ, ಇನ್ನೊಂದು ವರ್ಷ ಆಗಿದ್ರೆ ಡಾಕ್ಟರ್ ಆಗಿ ಆತ ವಾಪಸ್ ಬರ್ತಿದ್ದ, ಇದೇ ಊರಲ್ಲಿ ಸೇವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದ. ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿ ನವೀನ್ ಅಂತಿಮ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕುಟುಂಬಸ್ಥರು ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇಂಥ ಟೈಮ್ನಲ್ಲಿ ಒಂದು ಧೈರ್ಯವನ್ನು ಮಾಡಿ ಅವ್ರ ದೇಹದಾನ ಮಾಡಬೇಕು ಅಂತಂದ್ರೆ 1000 ಸಲ ಯೋಚನೆ ಮಾಡಿನೇ ಈ ಡಿಸಿಷನ್ಗೆ ಬಂದಿರ್ತಾರೆ. ಸೊ ಹಾಗಾಗಿ ಆ ಕುಟುಂಬದ ನಿರ್ಧಾರಕ್ಕೂ ಕೂಡ ರಾಜ್ಯದೆಲ್ಲೆಡೆ ಈಗ ಮೆಚ್ಚುಗೆ ಮಾತುಗಳು ವ್ಯಕ್ತವಾಗ್ತಿದೆ. ಇಂಥ ನೋವಿನಲ್ಲೂ ಕೂಡ ಒಂದು ಧೈರ್ಯದ ನಿರ್ಧಾರ ಮಾಡಿದ್ದಾರೆ. ಉಳಿದ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಆ ಕುಟುಂಬಕ್ಕೆ ಪ್ರಶಂಸೆಗಳು ವ್ಯಕ್ತವಾಗ್ತಿದೆ. ಆದರೆ ಆ ನೋವಿದೆಯಲ್ಲ, ಮತ್ತು ಆ ಜಾಗ ಇದೆಯಲ್ಲ, ನವೀನ್ ಈಗ ಖಾಲಿ ಬಿಟ್ಟು ಹೋದಂಥ ಜಾಗ, ಅದನ್ನು ಮತ್ತೆ ತುಂಬಿಸೋದು ತುಂಬ ಕಷ್ಟ. ಅದು ಸಾಧ್ಯನೇ ಇಲ್ಲ ಬಿಡಿ ಆ ಪೋಷಕರ ಪಾಲಿಗೆ. ಈಗ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಆ ನೋವು. ಯಾಕಂದರೆ 21 ದಿನ ಆಗಿದೆ ಮಗ ಮೃತಪಟ್ಟು. ಸುದ್ದಿ ಕೇಳಿದ್ರು, ವಿಡಿಯೋಸ್ ನೋಡಿದ್ರು, ಫೋಟೋಸ್ ಅಲ್ಲಿಂದ ಬಂದಿದ್ದನ್ನು ನೋಡಿದ್ರು, ಆದರೆ ನಂಬಕ್ಕಾಗಿರಲಿಲ್ಲ, ಯಾರಿಗೂ ಆಗಲ್ಲ. ಮಗ ಇನ್ನೂ ಉಕ್ರೇನಲ್ಲೇ ಇದ್ದಾನೆ, ಓದ್ತಾ ಇದ್ದಾನೆ, ಬಹುಶಃ ಫೋನ್ ಮಾಡಿದ್ರೆ ಸಿಗ್ತಾನೆ, ಆ ಒಂದು ಭಾವನೆಯಲ್ಲೇ ಪೋಷಕರು ಮತ್ತು ಕುಟುಂಬ ಸದಸ್ಯರು ಇದ್ದರು. ಮೃತದೇಹ ಒಂದ್ಸತಿ ಕಣ್ಮುಂದೆ ಬಂದಾಗ ಸಹಜವಾಗಿ ಎಂಥ ಪೋಷಕರಿಗಾದ್ರೂ ಈ ಸಂದರ್ಭದಲ್ಲಿ ನಾವು ಇಂಥ ಸ್ಥಿತಿಯಲ್ಲಿ ಮಗನ ಮೃತದೇಹ ನೋಡ್ಬೇಕಾಯ್ತಲ್ಲ, ಮಗನ ಸಾವನ್ನ ಕಣ್ಣೆದ್ರು ನೋಡ್ಬೇಕಾಯ್ತಲ್ಲ ಅಂತ ಎಂಥ ಪೋಷಕರಿಗಾದ್ರೂ ಹೆತ್ತವ್ರಿಗಾದ್ರೂ ಆ ನೋವು ಇದ್ದೇ ಇರುತ್ತೆ. ಯಾರು ಇಂಥ ಪರಿಸ್ಥಿತಿಯನ್ನ ಫೇಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ದೇವರದ
ಈಗ ಅಂತಿಮ ಯಾತ್ರೆ ಮುಗಿದ ಮೇಲೆ ಒಂದು ಸಂಜೆ ವೇಳೆಗೆ ದಾವಣಗೆರೆಯ SS ಆಸ್ಪತ್ರೆಯಲ್ಲಿ ದೇಹದಾನ ಪ್ರಕ್ರಿಯೆಗಳ ಆರಂಭ ಆಗುತ್ತೆ. ಕುಟುಂಬ ಸದಸ್ಯರು ನಿರ್ಧಾರ ಮಾಡಿದ್ರಲ್ಲ, ಅದ್ರ ಪ್ರಕಾರನೇ ಈಗ ಮೆರವಣಿಗೆ ಸಾಗ್ತಿರೋದೇ ಆ ಕಡೆ. ಸೊ ದೇಹದಾನ ಮಾಡಿದ ಒಂದು ಪ್ರಕ್ರಿಯೆಗಳಿಗೆ ಪೋಷಕರು ಸಹಿಯನ್ನು ಹಾಕಬೇಕಾಗುತ್ತೆ. ಮತ್ತು SS ಆಸ್ಪತ್ರೆ ಚೇರ್ಮನ್ ಕೂಡ ಹೇಳ್ಬಿಟ್ಟಿದ್ದಾರೆ, ಸೊ ಈ ಥರ ದೇಹದಾನ ಮಾಡ್ತಾ ಇರೋದ್ರಿಂದ ಅವ್ರ ಕುಟುಂಬ ಸದಸ್ಯರ ಚಿಕಿತ್ಸೆಗೆ ಇನ್ನು ಮುಂದೆ ಆ ಆಸ್ಪತ್ರೆಯಲ್ಲಿ ರಿಯಾಯಿತಿಗಳು ಕೂಡ ಸಿಗುತ್ತೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಪೋಷಕರು ಮಾಡ್ತಾ ಇದ್ದಾರೆ. ಬಹಳ ನೋವಿನಿಂದ ದುಃಖದಿಂದ ಈ ನಿರ್ಧಾರ ತಗೊಂಡಿದ್ದಾರೆ, ಆದರೆ ದಿಟ್ಟ ನಿರ್ಧಾರ. ಈಗ ಒಂಥರ ಮಾದರಿನೂ ಆಗಿದೆ ಈ ಕುಟುಂಬ ಸದಸ್ಯರ ಮತ್ತು ನವೀನ್ ಪೋಷಕರ ಈ ನಿರ್ಧಾರ ಇತರರಿಗೆ ಮಾದರಿನೂ ಆಗಿದೆ. ಯಾಕಂದರೆ ಒಂದು ದೇಹದಾನ ಮಾಡೋದ್ರಿಂದ ಅದನ್ನು 5 ವರ್ಷಗಳ ಕಾಲ ಪ್ರಿಸರ್ವ್ ಮಾಡ್ಬೋದು. ಅದು ಎಷ್ಟೊಂದು ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಅದು ಹೆಲ್ಪ್ ಆಗುತ್ತೆ. ಯಾಕಂದರೆ MBBS ಮೊದಲ ವರ್ಷದಲ್ಲೇ ಅನಾಟಮಿ ಪೋರ್ಷನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅನಾಟಮಿಯಲ್ಲಿ ಮಾನವನ ದೇಹ ರಚನೆ, ಅದರ ಜೊತೆಯಲ್ಲಿ ಕಂಪ್ಲೀಟ್ ಆಗಿ ಆ ಬೋನ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಹ್ಯೂಮನ್ ಬಾಡಿ ಮೇಲೇ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬೇಕಾಗತ್ತೆ, ಡಿಸೆಕ್ಷನ್ ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ದೇಹ ದಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ನಮ್ಮ ದೇಶದಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರಣಗಳಿಂದಾಗಿ, ನಂಬಿಕೆಗಳ ಕಾರಣಗಳಿಂದಾಗಿ ದೇಹದಾನವನ್ನು ಇವತ್ತಿಗೂ ಕೂಡ, ಅಂದರೆ ಈ ಜನ್ರೇಷನಲ್ಲೂ ಕೂಡ ಸ್ವಲ್ಪ ಕಡಿಮೆನೇ ಮಾಡೋದು, ಹಂಗೆ ಕಂಪೇರ್ ಮಾಡಿ ನೋಡೋಕೆ ಹೋದರೆ. ಯಾಕಂದರೆ ಇಲ್ಲಿ ನಂಬಿಕೆಗಳು ಬೇರೆ ಬೇರೆ ಇರುತ್ತೆ. ಈ ದೇಹದಾನ ಮಾಡಿದ್ರೆ ಅಥವಾ ಅಂತಿಮ ವಿಧಿವಿಧಾನಗಳನ್ನು ಮಾಡದೇ ಇದ್ದರೆ, ಕೈಗೊಳ್ಳದೇ ಇದ್ದರೆ ಬೇರೆ ಬೇರೆ ರೀತಿಯಲ್ಲಿ ನಂಬಿಕೆಗಳು ಇರೋದ್ರಿಂದ ಸೊ ಅಂತಿಮ ವಿಧಿವಿಧಾನಗಳನ್ನು ಮಾಡಿ ಹೂಳೋದು ಅಥವಾ ಸುಡೋದು ಇಂಥದ್ದನ್ನು ಮಾಡೇ ಮಾಡ್ತಾರೆ. ಬಟ್ ಈ ನವೀನ್ ಪೋಷಕರಿಗೆ ಒಂದು ದಿಟ್ಟ ನಿರ್ಧಾರ ಏನು ಕೈಗೊಂಡಿದ್ದಾರೆ, ಮಗನ ದೇಹದಾನ ಮಾಡಬೇಕು, ಅದು ನೂರಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ಈ ವಿಷಯಗಳೆಲ್ಲ ಪ್ರಾಕ್ಟಿಕಲ್ ಆಗಿ ಜನರಿಗೂ ಗೊತ್ತಾಗ್ತಾ ಇದೆ ಈಗ ಈ ನವೀನ್ ಪೋಷಕರ ನಿರ್ಧಾರದಿಂದ. ಹಾಗಾಗಿ ತಾವು ದೇಹದಾನ ಮಾಡಬೇಕು ಅಂತ ತುಂಬ ಜನ ಈಗಲೇ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೊಂದಿಷ್ಟು ಪ್ರಕ್ರಿಯೆಗಳು ಅಂತ ಇರುತ್ತೆ. ಸೊ ಅದನ್ನು ಕೂಡ ಆಗಲೇ ಅನಾಟಮಿ ಪ್ರೊಫೆಸರ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಕುಟುಂಬ ಸದಸ್ಯರು ಅಥವಾ ಆತನಿಗೆ ಇಚ್ಛೆ ಇತ್ತು ಮೃತಪಡೋಕ್ಕೂ ಮುಂಚೆ ತನ್ನ ದೇಹ ದಾನ ಮಾಡಬೇಕು ಅಂತಂದರೆ 6 ಗಂಟೆಗಳ ಒಳಗಡೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಸೊ ಯಾವ ಥರ ಪ್ರೊಸೀಜರ್ ಎಲ್ಲ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಆ ನಂಬರ್ಸ್ ಏನು ಅಂತೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇದೆಲ್ಲ ಆಗಬೇಕಾಗಿರುವಂಥ ಪ್ರಕ್ರಿಯೆಗಳು. ಆದರೆ ಆ ಹೆತ್ತವರ ನೋವಿದೆಯಲ್ಲ ನೋಡಿ, ದೂರದ ದೇಶಕ್ಕೆ ಮಗನನ್ನು ಕಳಿಸಿದ್ರು, ಡಾಕ್ಟರ್ ಆಗಬೇಕು ಅಂತ ಆತನೂ ಹಂಬಲಿಸಿದ್ದ, ಆಸೆ ಪಟ್ಟಿದ್ದ. ಹೆತ್ತವ್ರಿಗೂ ಒಂದು ಆಸೆ ಇತ್ತು, ತಮ್ಮ ಮಗ ಡಾಕ್ಟರ್ ಆದರೆ ಯಾರಿಗೆ ಹೆಮ್ಮೆ ಇರಲ್ಲ ಹೇಳ್ಕೊಳಕ್ಕೆ, ಮತ್ತು ಊರಿಗೆ ವಾಪಸ್ ಬರ್ತೀನಿ, ನಾನು ಇಲ್ಲೇ ಜನಸೇವೆ ಮಾಡಬೇಕು ಅಂತ ಒಬ್ಬ ವಿದ್ಯಾರ್ಥಿ ಹೇಳಿದಾಗ ಎಂಥ ಪೋಷಕರಿಗಾದರೂ ಒಂದು ಆನಂದ ಇರುತ್ತೆ, ಖುಷಿಯಾಗಿರುತ್ತೆ. ಜೊತೆಗೆ ಆ ಊರಿನ ಗ್ರಾಮಸ್ಥರಿಗೂ ಅಷ್ಟೇ, ಓ ಇಲ್ಲೇ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾನೆ ಅಂದರೆ ನಮ್ಮ ಆರೋಗ್ಯ ಎಲ್ಲ ವಿಚಾರಿಸ್ತಾನೆ ಅಂತ. ಬೆಳಗ್ಗೆಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅವರ ರಿಲೇಷನ್ಸ್ ಎಲ್ಲ ಮಾತಾಡುವಾಗ ಹೇಳ್ತಿದ್ರು. ಅದರಲ್ಲೂ ಸ್ವಲ್ಪ ವಯಸ್ಸಾದವರು, ತನ್ನ ಕಾಲು ನೋವಿತ್ತು ಅಂತ ಹೇಳಿದಾಗ, ನೀವೇನು ವರಿ ಮಾಡಬೇಡಿ, ಇನ್ನೊಂದೇ ವರ್ಷ ಇರೋದು, ನಾನು ಕಂಪ್ಲೀಟ್ ಮೆಡಿಕಲ್ ಮುಗಿಸ್ಬಿಟ್ಟು ನಾನು ಡಾಕ್ಟ್ರಾಗಿ ವಾಪಸ್ ಬಂದು ಅದಕ್ಕೆಲ್ಲ ಏನು ಪರಿಹಾರ ಇದೆ ನಾನು ಕೊಡಿಸ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ನವೀನ್ ಹೇಳ್ತಿದ್ದಂತೆ. ಹೀಗೆ ಈ ವಯಸ್ಸಾದವ್ರ ಮುಂದೆ, ಪೋಷಕರ ಮುಂದೆ ಈ ಥರದೊಂದು ಎಳೆ ಜೀವ, 21-22 ವರ್ಷದ ಒಂದು ಹುಡುಗ ಮೃತಪಡ್ತಾನೆ ಅಂದರೆ ಅವ್ರಿಗೆ ಆಸರೆ ಆಗಬೇಕಾಗಿದ್ದಂಥ ಮಗನನ್ನು ಈಗ ಪೋಷಕರು ಕಳ್ಕೊಂಡಿದ್ದಾರೆ ಅಂದರೆ ಅವರೆಂಥ ಪರಿಸ್ಥಿತಿಲಿ ಇರಬೇಡ. ಆ ದೇವರೇ ಅವರಿಗೀಗ ಒಂದು ಧೈರ್ಯವನ್ನು ತುಂಬಬೇಕಾಗತ್ತೆ. ಯಾಕಂದರೆ ಯಾರು ಏನು ಹೇಳಿದ್ರು ಕೂಡ ಮಗನ ಜಾಗವನ್ನು ಯಾರಿಗೂ ತುಂಬಿಸಕ್ಕಂತೂ ಆಗಲ್ಲ. ಧೈರ್ಯ ಹೇಳ್ಬೋದು, ಸಾಂತ್ವನದ ಮಾತು ಹೇಳ್ಬೋದು, ನಾವಿದ್ದೀವಿ ಅಂತ ಹೇಳ್ಬೋದು, ಪರಿಹಾರನೂ ಕೊಡ್ಬೋದು. ಆದರೆ ಆ ಮಗನ ಜಾಗ ಇದೆಯಲ್ಲ, ಆ ಸ್ಪೇಸ್ ಇದೆಯಲ್ಲ, ಅದನ್ನು ತುಂಬಕ್ಕೆ ಆಗೋದೇ ಇಲ್ಲ. ಮತ್ತು ಜೀವನ ಪರ್ಯಂತ ಇನ್ನು ಎಷ್ಟು ವರ್ಷ ಅವ್ರು ಬದುಕಿರ್ತಾರೆ ಪೋಷಕರು, ಅಷ್ಟೂ ವರ್ಷಗಳ ಕಾಲ ಆ ಮಗನ ನೆನಪು, ಆತನ ಆಸೆ ಈಡೇರಲಿಲ್ಲ, ಇವೆಲ್ಲವೂ ಕೂಡ ಮತ್ತೆ ಮತ್ತೆ ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಅದು ಬಹಳಷ್ಟು ನೋವನ್ನು ಅಫ್ಕೋರ್ಸ್ ಕೊಟ್ಟೇ ಕೊಡುತ್ತೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ಬೋದು, ಧೈರ್ಯವಾಗಿರಿ.
ಈ ಒಂದು ನೋವಿನಲ್ಲೂ ನೀವೊಂದು ನಿರ್ಧಾರ ಏನು ತಗೊಂಡಿದ್ದಾರೆ ನವೀನ್ ಫ್ಯಾಮಿಲಿಯವರು, ಎಸ್ಪೆಷಲಿ ಅವ್ರ ಪೋಷಕರು, ಮಗನ ದೇಹ ದಾನ ಮಾಡಬೇಕು ಅಂತ. ಸೊ ಆ ಒಂದು ನಿರ್ಧಾರಕ್ಕೆ ನಾವು ಅಂತೂ ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದರೆ ನೂರಾರು ವಿದ್ಯಾರ್ಥಿಗಳಿಗೆ, ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ನಿರ್ಧಾರದಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ. ನಾನು ಪ್ರಾಕ್ಟಿಕಲಿ ಡಿಸೆಕ್ಷನ್ ಎಲ್ಲ ಮಾಡಿದಾಗ ಆ ಹ್ಯೂಮನ್ ಬಾಡಿ ಅನಾಟಮಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಅಂತಿಮ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಚಳಗೇರಿಯಲ್ಲಿ ಗ್ರಾಮಸ್ಥರು ಸೇರಿದ್ದಾರೆ. ಬೇರೆ ಬೇರೆ ಊರುಗಳಿಂದಲೂ ಅಫ್ಕೋರ್ಸ್ ಜನ ಬಂದಿದ್ದಾರೆ. ಯಾಕಂದರೆ 21 ದಿನಗಳಿಂದ ಮೀಡಿಯಾದಲ್ಲಿ ನೀವು ನೋಡಿರ್ತೀರ, ಈ ಒಂದು ಬಾಡಿಯನ್ನು ತರಿಸೋದಕ್ಕೆ, ಮೃತದೇಹವನ್ನು ತರಿಸೋದಕ್ಕೆ ಸರ್ಕಾರ ಕೂಡ ಎಷ್ಟು ಪ್ರಯತ್ನ ಪಟ್ಟಿತ್ತು. ಅಷ್ಟು ಸುಲಭದ ಮಾತಲ್ಲ ಇದು. ಯುದ್ಧ ಭೂಮಿಯಿಂದ ಮೃತದೇಹವನ್ನು ತರಿಸ್ಕೊಳ್ಳೋದು, ಅದಕ್ಕೂ ಸಾಕಷ್ಟು ಪ್ರೊಸೀಜರ್ ಅಂತ ಇರುತ್ತೆ. ಆ ಪ್ರೊಸೀಜರ್ಗಳೆಲ್ಲ ಕಂಪ್ಲೀಟ್ ಆದಮೇಲೆ ದೇಹ ಹಸ್ತಾಂತರ ಮಾಡೋದು, ಅದನ್ನು ತರೋದಕ್ಕೆ ಸಾಧ್ಯ ಆಗಿರೋದು. ಇಷ್ಟು ಕಷ್ಟಪಟ್ಟು ತರಿಸಿದ ಮೇಲೆ ಒಂದು ಸಾರ್ಥಕ ಭಾವ ಏನು ಅಂತಂದರೆ, ಈಗ ನಾವು ಮಗನ ಮೃತದೇಹವನ್ನು SS ಆಸ್ಪತ್ರೆಗೆ ಕೊಡ್ತೀವಿ, ಇದರಿಂದ ಬೇರೆ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತಾನೆ. ಅದು ಒಂಥರದ್ದು ಒಂದು ಸೇವೆ. ಈಗ ಮಗನ ಹತ್ರ ಅಂತೂ ಆ ಜನ ಸೇವೆ ಮಾಡೋಕ್ಕಾಗಲಿಲ್ಲ. ಈಗ ಡಾಕ್ಟ್ರಾಗಿ ಯಾರೆಲ್ಲ ಹೊರಗಡೆ ಬರ್ತಾರೆ ಅವ್ರಿಗೆ ಓದೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಪೋಷಕರು ಈ ನಿರ್ಧಾರ ಕೈಗೊಂಡಿದ್ದಾರೆ. ಇದು ಒಂಥರ ಜನಸೇವೆಯ ಒಂದು ಭಾಗನೇ. ಆದರೆ ಹೆತ್ತ ಮಗನನ್ನು ಕಳ್ಕೊಂಡಂಥ ತಾಯಿ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇಷ್ಟು ದಿನದ ಒಂದು ಲೆಕ್ಕ, ಯಾಕಂದರೆ ಮಗ ದೂರದ ಯಾವುದೋ ದೇಶದಲ್ಲಿ ಮೃತಪಟ್ಟಿದ್ದಾನೆ, ಬರುತ್ತೆ ಮೃತದೇಹ. ಅಂದರೆ ಆ ಮೃತದೇಹ ಕಣ್ಣೆದುರಿಗೆ ಇಲ್ಲದೆ ಇರೋದೊಂದು ಭಾವನೆ ಬೇರೆ ಆಗುತ್ತೆ. ಅದು ಬಂದ ಮೇಲೆ ಆ ದುಃಖ ಮತ್ತಷ್ಟು ಉಮ್ಮಳಿಸಿ ಬರ್ತಾ ಇದೆ ಅವ್ರಿಗೆ, ತಡೆಯೋಕ್ಕಾಗ್ತಾ ಇಲ್ಲ. ಅದನ್ನು ಯಾರಿಗೆ ಹೇಳಬೇಕು ನೋವು ಅರ್ಥ ಆಗ್ತಿಲ್ಲ, ಯಾರಿಗೆ ಶಪಿಸಬೇಕು, ಯಾರು ತಪ್ಪು ಯಾರು ಸರಿ. ಒಟ್ಟಲ್ಲಿ ಇಡೀ ಕುಟುಂಬ ಈಗ ಕಣ್ಣೀರ ಕಡಲಲ್ಲಿ ತೇಲ್ತಾ ಇದೆ. ಇನ್ನೊಂದು ಕಡೆ ಊರಿನವರೆಲ್ಲ ಸೇರಿ ಅಂತಿಮ ಯಾತ್ರೆ ಮಾಡ್ತಿದ್ದಾರೆ. ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ದಾರೆ. ಒಂದು ಕಡೆ ನವೀನ್ ಅಂತಿಮ ಯಾತ್ರೆ ನಡೀತಾ ಇದೆ. ಈ ದರ್ಶನ ಎಲ್ಲ ಆದಮೇಲೆ ದೇಹದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ದಾವಣಗೆರೆಯ SS ಆಸ್ಪತ್ರೆಗೆ ದೇಹದಾನ ಮಾಡೋದಕ್ಕೆ ಪೋಷಕರು ನಿರ್ಧಾರ ಮಾಡಿದ್ದಾರೆ. ಸಂಜೆ ವೇಳೆಗೆ ಮೃತದೇಹ ಆಸ್ಪತ್ರೆಗೆ ಹಸ್ತಾಂತರ ಆಗುತ್ತೆ. ಇಲ್ಲಿ ಆಸ್ಪತ್ರೆಯವರು ಒಂದು ರಿಯಾಯಿತಿ ಕೊಟ್ಟಿದ್ದಾರೆ ನವೀನ್ ಫ್ಯಾಮಿಲಿ ಮೆಂಬರ್ಸ್ಗೆ. ದೇಹದಾನ ಮಾಡಿದವರ ಕುಟುಂಬಕ್ಕೆ ಚಿಕಿತ್ಸೆಯಲ್ಲಿ ಇನ್ಮುಂದೆ SS ಆಸ್ಪತ್ರೆಯಲ್ಲಿ ರಿಯಾಯಿತಿ ಸಿಗುತ್ತೆ. ಈಗ ನವೀನ್ ಕುಟುಂಬದ ಚಿಕಿತ್ಸೆಗೆ ಮುಂದಿನ ದಿನಗಳಲ್ಲಿ ರಿಯಾಯಿತಿ ನೀಡಲಾಗುತ್ತೆ ಅಂತ SS ಆಸ್ಪತ್ರೆ ಚೇರ್ಮನ್ SS ಮಲ್ಲಿಕಾರ್ಜುನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. SS ಹಾಸ್ಪಿಟ್ಲಿಗೆ ದೇಹವನ್ನು ದಾನ ಮಾಡ್ತಾ ಇದ್ದಾರೆ. ನವೀನು ಡಾಕ್ಟ್ರು ಓದ್ತಿದ್ದರಿಂದ ಅವ್ರ ಬಾಡಿನೂ ಆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಅವರ ತಂದೆಯವರು ಈ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರು ಇಂಥ ಒಂದು ಸಮಯದಲ್ಲಿನೂ ಇಂಥ ನಿರ್ಧಾರ ತೆಗೆದುಕೊಂಡಿರೋದು ಭಾಳ ಶ್ಲಾಘನೀಯ. ಮತ್ತು ಸ್ವಾಮೀಜಿಯವರು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರವರ ಮಾರ್ಗದರ್ಶನದಲ್ಲಿ ಏನು ನಮ್ಮ ಆಸ್ಪತ್ರೆ ವತಿಯಿಂದ ಏನೇನು ಸೌಕರ್ಯಗಳು ಆಗಬೇಕಾಯಿತು ಎಲ್ಲ ರೀತಿಯ ಸೌಕರ್ಯಗಳನ್ನ ನಾವು ಮಾಡ್ತಾಯಿದ್ದೇವೆ. ಮತ್ತು ಎಲ್ಲ ಸರ್ಕಾರದಿಂದನೂ ಯಾವ್ಯಾವ ರೀತಿ ಪ್ರೋಟೋಕಾಲನ್ನು ಅಳವಡಿಸಬೇಕು ಅದೇ ರೀತಿ ಇವತ್ತು ಆ ಬಾಡಿಯನ್ನು ತೆಗೆದುಕೊಂಡು ಬಂದು ನಾವು ಉಪಯೋಗವನ್ನು ಪಡಿತೀವಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತೇನೆ. ನಮ್ಮ SS ಹಾಸ್ಪಿಟ್ಲಿಗೆ ದೇಹವನ್ನು ದಾನ ಮಾಡ್ತಾ ಇದ್ದಾರೆ. ನವೀನು ಡಾಕ್ಟ್ರು ಓದ್ತಿದ್ದರಿಂದ ಅವ್ರ ಬಾಡಿನೂ ಆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಉಪಯೋಗ